Hello friends, welcome to the chapter 5. So first part magnetism and matter. So ಇವತ್ತು ನಾವು ಏನೇನು ಕಲಿಯೋಣ ಅಂದ್ರೆ ಇಂಟ್ರೊಡಕ್ಷನ್, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್ ಅಂದ್ರೆ ಏನು ಮತ್ತು ಅದ್ರ ಪ್ರಾಪರ್ಟೀಸ್, ಬಾರ್ ಮ್ಯಾಗ್ನೆಟ್ ಆಸ್ ಅನ್ ಇಕ್ವಿವೆಲೆಂಟ್ ಸೊಲಿನಾಯ್ಡ್, ದೆನ್ ಡೈಪೋಲ್ ಇನ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಫಸ್ಟ್ ಮ್ಯಾಗ್ನೆಟಿಸಮ್. ಸೊ ಮ್ಯಾಗ್ನೆಟಿಸಮ್ ಅಂದ್ರೆ ಏನು? ದ ಫೆನಾಮಿನನ್ ಆಫ್ ಅಟ್ರಾಕ್ಟಿಂಗ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಲೈಕ್ ಐರನ್, ನಿಕ್ಕಲ್ ಅಂಡ್ ಕೋಬಾಲ್ಟ್ ಎಕ್ಸೆಟ್ರಾ. ಸೊ ಇದೊಂದು ಪ್ರಾಸೆಸ್ ಏನಂದ್ರೆ ಈ ಕೆಲವೊಂದು ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಸೊ ಯಾವುದೋ ಒಂದು ಸಬ್ಸ್ಟೆನ್ಸ್ ಈ ಐರನ್, ನಿಕ್ಕಲ್ ಅಂತ ಮತ್ತೆ ಕೊಬಾಲ್ಟ್ ಅಂತ ಸಬ್ಸ್ಟೆನ್ಸ್ ನ ತನ್ನ ಹತ್ರ ಸೆಳೆಯೋದನ್ನ ನಾವು ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಸೊ ಅ ಬಾಡಿ ಪೊಸೆಸಿಂಗ್ ದ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಸಮ್ ಈಸ್ ಕಾಲ್ಡ್ ಆಸ್ ಮ್ಯಾಗ್ನೆಟ್. ಸೊ ಯಾವ ಬಾಡಿ ಈ ಪ್ರಾಪರ್ಟಿನ ಹೊಂದಿರುತ್ತೋ ಆ ಬಾಡಿಗೆ ನಾವು ಮ್ಯಾಗ್ನೆಟ್ ಅಂತ ಕರಿತೀವಿ. ಸೊ ಮ್ಯಾಗ್ನೆಟಿಕ್ ಪೋಲ್ ಈಸ್ ಅ ಪಾಯಿಂಟ್ ನಿಯರ್ ದ ಎಂಡ್ ಆಫ್ ಅ ಮ್ಯಾಗ್ನೆಟ್ ವೇರ್ ಮ್ಯಾಗ್ನೆಟಿಸಮ್ ಇಸ್ ಕಾನ್ಸಂಟ್ರೇಟೆಡ್. ಸೊ ಮ್ಯಾಗ್ನೆಟಿಕ್ ಪೋಲ್ ಅಂದ್ರೆ ಏನಂದ್ರೆ ಯಾವುದೇ ಒಂದು ಮ್ಯಾಗ್ನೆಟ್ ನ ತುದಿ ಹತ್ರ, ಸೊ ತುದಿಯ ಪಾಯಿಂಟ್ ಅಲ್ಲಿ ಅತಿ ಹೆಚ್ಚು ಮ್ಯಾಗ್ನೆಟಿಸಮ್ ಈ ಪ್ರಾಪರ್ಟಿ ಕಾನ್ಸಂಟ್ರೇಟ್ ಆಗಿ ಹತ್ರ ಅಂದ್ರೆ ಎಲ್ಲಾ ಪ್ರಾಪರ್ಟಿ ಇಲ್ಲಿ ಜಾಸ್ತಿ ಇರುತ್ತೆ. ಸೊ ಈ ಸೆಳೆಯುವಂತ ಪವರ್ ಈ ಪಾಯಿಂಟ್ ಅಲ್ಲಿ ಜಾಸ್ತಿ ಇರುತ್ತೆ, ಎಂಡ್ ಪಾಯಿಂಟ್ಸ್ ಅಲ್ಲಿ. ಸೊ ಅದನ್ನ ನಾವು ಮ್ಯಾಗ್ನೆಟಿಕ್ ಪೋಲ್ ಅಂತ ಕರಿತೀವಿ. So the region around the magnet in which it exerts force on other magnets and on other objects made of iron or any other magnetic material is called as magnetic field. ಸೊ ಈ ಮ್ಯಾಗ್ನೆಟ್ ಸುತ್ತ ಏನೇನು ಸುತ್ತಮುತ್ತ ರೀಜನ್ ಇದೆ, ಎಷ್ಟು ರೀಜನ್ ಅಲ್ಲಿ ಅದು ಬೇರೆ ಮ್ಯಾಗ್ನೆಟ್ ಅಥವಾ ಬೇರೆ ಮ್ಯಾಗ್ನೆಟಿಕ್ ಮಟೀರಿಯಲ್ ನ ತನ್ನ ಹತ್ರ ಸೆಳೆಯೋ ಆಗುತ್ತೋ, ಸೊ ಆ ರೀಜನ್ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. And Earth behaves as a magnet with the magnetic field pointing approximately from geographic north to south to north. So ಅರ್ತ್ ಕೂಡ ಒಂದು ಮ್ಯಾಗ್ನೆಟ್ ತರ ಬಿಹೇವ್ ಮಾಡುತ್ತೆ. ಹೇಗಂದ್ರೆ ಇದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ ಇರುತ್ತೆ ಅಂದ್ರೆ, ಸೊ ಅರ್ತ್ ನ ಜಿಯೋಗ್ರಫಿಕ್ ಸೌತ್ ಇಂದ ಜಿಯೋಗ್ರಫಿಕ್ ನಾರ್ತ್ ಗೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಹರಿತಾ ಇರುತ್ತೆ. ಸೊ ದ ಪ್ರಾಪರ್ಟೀಸ್ ಆಫ್ magnet. When a bar magnet is freely suspended, it points in the north-south direction. ಸೊ ನಾವು ಮ್ಯಾಗ್ನೆಟ್ ನ ಏನಾದ್ರೂ ನೇತಾಕಿದ್ರೆ, ಫ್ರೀ ಆಗಿ ನೇತಾಕಿದ್ರೆ, ಯಾವುದೇ ಕನ್ಸ್ಟ್ರೇಂಟ್ಸ್ ಇಲ್ಲಂಗೆ ಸೆಂಟರ್ ಅಲ್ಲಿ ಹಗ್ಗ ಕಟ್ಬಿಟ್ಟು ನೇತಾಕಿದ್ರೆ, ಸೊ ದ ಟಿಪ್ ವಿಚ್ ಪಾಯಿಂಟ್ಸ್ ಟು ದ ಜಿಯೋಗ್ರಫಿಕ್ ನಾರ್ತ್ ಇಸ್ ಕಾಲ್ಡ್ ನಾರ್ತ್ ಪೋಲ್. ಸೊ ಯಾವ ತುದಿ ಅರ್ತ್ ನ ಜಿಯೋಗ್ರಫಿಕ್ ನಾರ್ತ್ ಸೈಡ್ ಹೋಗುತ್ತೋ ದಟ್ ಈಸ್ ಕಾಲ್ಡ್ ಆಸ್ ನಾರ್ತ್ ಪೋಲ್ ಆಫ್ ದಿ ಮ್ಯಾಗ್ನೆಟ್. ಸೊ ಇನ್ನೊಂದು ತುದಿ ಸೌತ್ ಕಡೆ ಹೋಗಿರುತ್ತೆ, ಅದನ್ನ ನಾವು ಸೌತ್ ಪೋಲ್ ಆಫ್ ದಿ ಮ್ಯಾಗ್ನೆಟ್ ಅಂತ ಕರಿತೀವಿ. ಸೊ ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಅಂಡ್ ಲೈಕ್ ಪೋಲ್ಸ್ ರಿಪೆಲ್ ಈಚ್ ಅದರ್. ಸೇಮ್ ಚಾರ್ಜ್ ಇದರನು ಅನ್ಲೈಕ್ ಪೋಲ್ಸ್ ಅಂದ್ರೆ ನಾರ್ತ್ ಸೌತ್ ಪೋಲ್ ಇದ್ದಾಗ ನಾರ್ತ್ ಯಾವಾಗ್ಲೂ ಡಿಫ್ಲೆಕ್ಟ್ ಆಗುತ್ತೆ, ಯಾಕಂದ್ರೆ ಲೈಕ್ ಪೋಲ್ಸ್. ಅಂಡ್ ಅನ್ಲೈಕ್ ಪೋಲ್ಸ್ ನಾರ್ತ್ ಸೌತ್ ಪೋಲ್ಸ್ ಅಟ್ರಾಕ್ಟ್ ಆಗುತ್ತೆ. Magnetic poles always exist in pairs, that is poles cannot be separated. If we break it into two halves, it again forms a north and south pole on both on the pieces. So ನಾವು ಈ ಮ್ಯಾಗ್ನೆಟ್ ನ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಅಂತ ಸಪರೇಟ್ ಮಾಡಕ್ಕೆ ಇಡಕ್ ಬರಲ್ಲ. ಹೇಗೆ ನಾವು ಚಾರ್ಜ್ ನ ಸಪರೇಟ್ ಆಗಿ ಪಾಸಿಟಿವ್ ಚಾರ್ಜ್ ಒಂದ್ ಕಡೆ, ಸೊ ನೆಗೆಟಿವ್ ಚಾರ್ಜ್ ಒಂದ್ ಕಡೆ ಇಡ್ಬೋದು, ಅದೇ ರೀತಿ ನಾವು ನಾರ್ತ್ ಪೋಲ್ ಒಂದ್ ಕಡೆ, ಸೌತ್ ಪೋಲ್ನೇ ಒಂದ್ ಕಡೆ ಸಪರೇಟ್ ಮಾಡಕ್ ಆಗಲ್ಲ. ಅಕಸ್ಮಾತ್ ನಾವ್ ಸಪರೇಟ್ ಮಾಡಕ್ ಟ್ರೈ ಮಾಡಿ ಅದನ್ನ ಅರ್ಧ ಮುರಿದ್ವಿ ಅನ್ಕೊಳ್ಳಿ, ಇದನ್ನ ಅರ್ಧ ಸೆಂಟ್ರಿ ಕರೆಕ್ಟ್ ಕಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಏನಾಗುತ್ತೆ, ಈ ಎರಡೂ ಸಪರೇಟ್ ತುಂಡೇನಿದಾವೆ ಇದು ಸಪರೇಟ್ ಮ್ಯಾಗ್ನೆಟ್ ಆಗಿ ಆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ನಾನಿಲ್ಲಿ ಕಟ್ ಮಾಡಿದ್ರೆ, ಸೊ ಫಸ್ಟ್ ಹಾಫ್ ಏನೋ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ನ ಫಾರ್ಮ್ ಮಾಡ್ಕೊಳ್ಳುತ್ತೆ. ಇನ್ನೊಂದು ಹಾಫ್ ಏನು ಪೀಸ್ ಉಳಿದಿತ್ತು ಅದು ಮತ್ತೆ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಆಗಿ ಮತ್ತೆ ಫಾರ್ಮ್ ಮಾಡ್ಕೊಳ್ಳುತ್ತೆ. ಸೊ ಮ್ಯಾಗ್ನೆಟ್ ಕ್ಯಾನ್ ಇಂಡ್ಯೂಸ್ ಮ್ಯಾಗ್ನೆಟಿಸಮ್ ಇನ್ ಅದರ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಸೊ ಮ್ಯಾಗ್ನೆಟ್ ಅನ್ನೋದು ಬೇರೆ ಸಬ್ಸ್ಟೆನ್ಸ್ ಅಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ತರಿಸಬಹುದು. ಹೇಗಂದ್ರೆ ನೀವು ನೋಡಿರ್ಬೋದು, ಈ ಮ್ಯಾಗ್ನೆಟ್ ತಗೊಂಡು ಯಾವುದೇ ಒಂದು ಕಬ್ಬಣಕ್ಕೆ ಉಜ್ಜಿದ್ರೆ, ಸ್ವಲ್ಪ ಉಜ್ಜಿ ಆಮೇಲೆ ಅದೇ ಕಬ್ಬಣ ತಗೊಂಡೋಗಿ ನೀವು ಇನ್ನೊಂದು ಕಬ್ಬಣಕ್ಕೋ ಅಥವಾ ಪಿನ್ಗೋ ಏನೋ ಇಟ್ರೆ ಆ ಕಬ್ಬಣಕ್ಕೆ ಅಂಟ್ಕೊಳ್ಳುತ್ತೆ. ಸೊ ಇಟ್ ಇಸ್ ನಥಿಂಗ್ ಬಟ್ ಎ ಮ್ಯಾಗ್ನೆಟ್ ಕ್ಯಾನ್ ಇಂಡ್ಯೂಸ್ ಮ್ಯಾಗ್ನೆಟಿಸಮ್ ಇನ್ ಅದರ್ಸ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಸೊ ಇದನ್ನ ನಾವು ಕಲಿತೀವಿ ಹೇಗಾಗುತ್ತೆ ಈ ಪ್ರೊಸೆಸ್, ಹೇಗಾಗುತ್ತೆ. ನೆಕ್ಸ್ಟ್, ಬಾರ್ ಮ್ಯಾಗ್ನೆಟ್. So we begin our study by examining iron field sprinkled on a sheet or glass placed over a short bar magnet. So ನಾವು ಲಾಸ್ಟ್ ಟೈಮ್ ಇದೇ ಕೆಲಸ ಮಾಡಿದ್ವಿ. ಏನಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಂಡುಹಿಡಿಯಲಿಕ್ಕೆ ಎರಡು ಚಾರ್ಜ್ ನ ಇಟ್ಬಿಟ್ಟು ನಾವು ಫೀಲ್ಡ್ ಲೈನ್ಸ್ ಹೇಗಿರುತ್ತೆ ಅಂತ ನೋಡಿದ್ವಿ. ಅದೇ ರೀತಿ ಇದು ನಾವು ಬಾರ್ ಮ್ಯಾಗ್ನೆಟ್ ಯಾವುದೋ ಒಂದು ಪೇಪರ್ ಪೀಸ್ ಮೇಲೆ ಇಟ್ಬಿಟ್ಟು ಸುತ್ತಮುತ್ತ ಐರನ್ ಫೀಲಿಂಗ್ಸ್ ಐರನ್ ಪುಡಿ, ಸೊ ಈ ಪುಡಿಗಳನ್ನ ಹಾಕಿದ್ರೆ ಈ ಎಲ್ಲಾ ಪುಡಿ ತನ್ನಂತಾನ ಅರೇಂಜ್ ಮಾಡ್ಕೊಂಡು ಈ ಶೇಪಿಗೆ ತಗೊಂಡ್ಬರುತ್ತೆ. ಸೊ ದಿಸ್ ಪ್ಯಾಟರ್ನ್ ಆಫ್ ಐರನ್ ಫಿಲ್ಲಿಂಗ್ಸ್, ಈ ಪ್ಯಾಟರ್ನ್
suggests that the magnet has two poles similar to the positive and negative charge of an electric dipole. So electric dipole ಅಲ್ಲಿ ಹೇಗೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜ್ ಅಂತ ಇತ್ತು, ಅದೇ ತರ ಈ ಮ್ಯಾಗ್ನೆಟ್ ಅಲ್ಲೂ ಎರಡು ಪೋಲ್ ಅಂತ ಇದೆ ಅಂತ ನಮ್ಗೆ ಕನ್ಫರ್ಮ್ ಆಯ್ತು. ಆಸ್ ಮೆನ್ಷನ್ಡ್ ಇನ್ ದ ಇಂಟ್ರೊಡಕ್ಷರಿ ಸೆಷನ್ one pole is designated to the north pole and other is south pole. ನಾವು ಮುಂಚೆ ಹೇಳ್ದಂಗೆ ಒಂದು ಪೋಲ್ ನಾರ್ತ್ ಇನ್ನೊಂದು ಪೋಲ್ ಸೌತ್ ಅಂತ ಹೇಳ್ತೀವಿ. Similar pattern of iron fillings is observed around a current carrying solenoid. ಸೊ ಇದೇ ಪ್ಯಾಟರ್ನ್ ನಮಗೆ ಯಾವ ಒಂದು ಕರೆಂಟ್ ಕ್ಯಾರಿಂಗ್ ಸೊಲೆನಾಯ್ಡ್, ಸೊ ಸಾಲಿನಾಯ್ಡ್ ಇಂದ ಕೂಡ ಸೇಮ್ ಮ್ಯಾಗ್ನೆಟಿಕ್ ಈ ತರ ಪ್ಯಾಟರ್ನ್ ನಮಗೆ ನೋಡಕ್ಕೆ ಸಿಗುತ್ತೆ. ಸೊ ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ದಿ ಪ್ಯಾಟರ್ನ್ ಆಫ್ ಐರನ್ ಫಿಲ್ಲಿಂಗ್ಸ್ ಲೆಟ್ಸ್ ಅಸ್ ಟು ಪ್ಲಾಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ಸೊ ಈ ಪ್ಯಾಟರ್ನ್ ಏನು ಡಿಸೈನ್ ಇದೆ, ಈ ಕರ್ವ್ಸ್, ಸೊ ಇದು ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡಕ್ಕೆ ಒಂದು ಐಡಿಯಾ ಕೊಡುತ್ತೆ, ಬೇಸ್ಮೆಂಟ್ ಕೊಡುತ್ತೆ. So the magnetic field lines are a visual and intuitive realization of the magnetic field. So ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇರುತ್ತೆ, ಸೊ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ ಒಂದು ಬೇಸಿಕ್ ಐಡಿಯಾ ಕೊಡುತ್ತೆ. ಸೊ ಇದ್ರ ಪ್ರಾಪರ್ಟೀಸ್ ಏನೇನಂದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಫ್ ಎ ಮ್ಯಾಗ್ನೆಟ್ ಆರ್ ಎ ಸಾಲಿನಾಯ್ಡ್ ಫಾರ್ಮ್ ಎ ಕಂಟಿನ್ಯೂಸ್ ಲೂಪ್ಸ್ ಅನ್ಲೈಕ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವಾಗ್ಲೂ ಲೂಪ್ಸ್ ಕ್ರಿಯೇಟ್ ಮಾಡುತ್ತೆ, ಕಂಟಿನ್ಯೂಸ್ ಲೂಪ್ಸ್, ಎಲ್ಲೂ ಬ್ರೇಕೇಜ್ ಇರಲ್ಲ, ಅನ್ಲೈಕ್ ಎಲೆಕ್ಟ್ರಿಕ್ ಫೀಲ್ಡ್ಸ್. ಏನಕ್ಕಂದ್ರೆ ಯಾವುದೇ ಒಂದು ಚಾರ್ಜ್ ಇಡಿ ನೀವು, ಸೊ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜ್ ಇಟ್ರೆ ಇಲ್ಲಿಂದ ಇಲ್ಲಿಗೆ ಇತ್ತು ಲೂಪ್, ಬಟ್ ಈ ಲೈನ್ ಏನಿದೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಇನ್ಫಿನಿಟಿ ತನಕನೂ ಹರಡಿರುತ್ತೆ. ದೆರ್ ಈಸ್ ಓಪನ್ ಲೂಪ್, ಇದು ಲೂಪ್ ಆಗಿರಲ್ಲ, ಕ್ಲೋಸ್ ಆಗಿರಲ್ಲ. ಸೊ ಇನ್ಫಿನಿಟಿ ತನಕನೂ ಹರಡ್ತಾ ಹೋಗಿರುತ್ತೆ, ಬಟ್ ಆಗಲ್ಲ. ಇಲ್ಲೇನಂದ್ರೆ ನಾರ್ತ್ ಪೋಲ್ ಇಂದ ಹೊರಟಂತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಪುನಃ ಸೌತ್ ಪೋಲ್ ಬಂದು ಜಾಯಿನ್ ಆಗುತ್ತೆ. ದೇ ಫಾರ್ಮ್ ಲೂಪ್ಸ್, ಈ ತರ ದೇ ಫಾರ್ಮ್ ಲೂಪ್ಸ್, ಇನ್ಫಿನಿಟಿ ತನಕನೂ ಹೋಗಲ್ಲ. ದೆನ್ ಟ್ಯಾಂಜೆಂಟ್ ಟು ದ ಫೀಲ್ಡ್ ಲೈನ್ ಅಟ್ ಎ ಗಿವನ್ ಪಾಯಿಂಟ್ ರೆಪ್ರೆಸೆಂಟ್ ದ ಡೈರೆಕ್ಷನ್ ಆಫ್ ದ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್. ಸೊ ನಾವು ಯಾವುದೇ ಒಂದು ಲೂಪ್ಗೆ ಒಂದು ಟ್ಯಾಂಜೆಂಟ್ ನ ಹೇಳಿದ್ರೆ, ಸೊ ಈ ಟ್ಯಾಂಜೆಂಟ್ ನ ಹೇಳಿದ್ರೆ ಆ ಪಾಯಿಂಟ್ ಅಲ್ಲಿ ಆ ಟ್ಯಾಂಜೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಅಂತ ತೋರಿಸುತ್ತೆ. ನೆಕ್ಸ್ಟ್, ದ ಲಾರ್ಜ್ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಕ್ರಾಸಿಂಗ್ ಪರ್ ಯೂನಿಟ್ ಏರಿಯಾ, ದ ಸ್ಟ್ರಾಂಗರ್ ಇಸ್ ದ ಮ್ಯಾಗ್ನೆಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ನಾವು ಹೇಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೋಡಿದ್ವಿ, ಎಷ್ಟು ಈ ಒಂದು ಸಣ್ಣ ಏರಿಯಾ ಇಂದ ಒಂದು 3,00,000 ಲೈನ್ಸ್ ಪಾಸ್ ಆಗ್ತಿದ್ದು, ಇನ್ನೊಂದು ಏರಿಯಾ ಇಂದ ಒಂದೇ ಅಥವಾ 2 ಲೈನ್ ಪಾಸ್ ಆಗ್ತಿದ್ರೆ, ಸೊ ದಿಸ್ ಒಂದೇ ಅಥವಾ 2 ಲೈನ್ ಪಾಸ್ ಆಗ್ತಿರೋದು ಎಲೆಕ್ಟ್ರಿಕ್ ಫೀಲ್ಡ್ ಇದಕ್ಕಿಂತ ಕಡಿಮೆ ಇರುತ್ತೆ ಅಂತ. ಇದೇ ರೀತಿ ಇಲ್ಲಿ ಒಂದು ಏರಿಯಾ ಕನ್ಸಿಡರ್ ಮಾಡಿದ್ವಿ, ಸಣ್ಣ, ಇದು ದೊಡ್ಡ ಏರಿಯಾ. ಸೊ ಅಟ್ ದಿಸ್ ಪಾಯಿಂಟ್ ದರ್ ಈಸ್ ಮಚ್ ಲಾರ್ಜರ್ ಮ್ಯಾಗ್ನಿಟ್ಯೂಡ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಪಾಯಿಂಟ್ ಅಲ್ಲಿ ಕಡಿಮೆ ಮ್ಯಾಗ್ನಿಟ್ಯೂಡ್ ಇರುತ್ತೆ ಈ ಮ್ಯಾಗ್ನೆಟಿಕ್ ಫೀಲ್ಡ್. ನೆಕ್ಸ್ಟ್, ಬಾರ್ ಮ್ಯಾಗ್ನೆಟ್ ಆಸ್ ಎನ್ ಇಕ್ವಿವೆಲೆಂಟ್ ಸಾಲಿನಾಯ್ಡ್. ಸೊ ನಾವು ಹೇಳಿದೆ ಆಗ್ಲಿ ನಿಮಗೆ, ಒಂದು ಸಾಲಿನಾಯ್ಡ್ ಕೂಡ ಬಾರ್ ಮ್ಯಾಗ್ನೆಟ್ ತರ ಆಕ್ಟ್ ಆಗುತ್ತೆ ಅಂತ. ಸೊ ಹೇಗೆ ಅಂತ ನಾವು ಇಲ್ಲಿ ಪ್ರೂವ್ ಮಾಡೋಣ, ಮ್ಯಾಥಮೆಟಿಕಲಿ ಪ್ರೂವ್ ಮಾಡೋಣ. ದ ರಿಸಂಬ್ಲೆನ್ಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಫ್ ಎ ಬಾರ್ ಮ್ಯಾಗ್ನೆಟ್ ಅಂಡ್ ಎ ಸಾಲಿನಾಯ್ಡ್ ಸಜೆಸ್ಟ್ ದಟ್ ಬಾರ್ ಮ್ಯಾಗ್ನೆಟ್ ಕ್ಯಾನ್ ಬಿ ಥಾಟ್ ಆಫ್ ಆಸ್ ಎ ಲಾರ್ಜ್ ನಂಬರ್ ಆಫ್ ಸರ್ಕ್ಯುಲೇಟಿಂಗ್ ಕರೆಂಟ್ಸ್ ಇನ್ ಅನ್ ಅನಾಲಜಿ ವಿತ್ ಸಾಲಿನಾಯ್ಡ್. ಸೊ ಈ ಬಾರ್ ಮ್ಯಾಗ್ನೆಟ್ ಕೂಡ ಸಾಲಿನಾಯ್ಡ್ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಮಾಡ್ತಿರೋದ್ರಿಂದ, ಸೊ ನಾವು ಬಾರ್ ಮ್ಯಾಗ್ನೆಟ್ ನ ಏನಂತ ಕನ್ಸಿಡರ್ ಮಾಡೋಣ, ಒಂದು ದೊಡ್ಡ ಸಾಲಿನಾಯ್ಡ್ ವಿತ್ ಈ ಕರೆಂಟ್ ಪಾಸ್ ಆಗ್ತಾ ಇದೆ ಎಲ್ಲಾ ಲೇಯರ್ ಇಲ್ಲಿ, ಎಲ್ಲಾ ಏನೋ ಕ್ರಾಸ್ ಸೆಕ್ಷನ್ ಅಲ್ಲಿ ಕರೆಂಟ್ ಪಾಸ್ ಆಗ್ತಿದೆ ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್, ಲೆಟ್ ಅ ಸಾಲಿನಾಯ್ಡ್ ಕನ್ಸಿಸ್ಟ್ ಆಫ್ n ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಸೊ n ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಲೆಟ್ ದ ಲೆಂತ್ ಬಿ 2l ಅಂಡ್ ರೇಡಿಯಸ್ ಬಿ a. ಸೊ ಈ ಲೆಂತ್ 2l, ಸೊ ಇದನ್ನ ನಾವು ಎಕ್ಸಾಕ್ಟ್ ಮಿಡಲ್ ಅಲ್ಲಿ ಈ ರೈಟ್ ಸೈಡ್ l, ಸೊ ದಿಸ್ ಇಸ್ -l, ಸೊ ಟೋಟಲಿ 2l ಅಂಡ್ ಈ ರೇಡಿಯಸ್ a. ನಾವು ಈ ಪಾಯಿಂಟ್ ಪಿ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಅಂತ ಕನ್ಸಿಡರ್ ಮಾಡಿದ್ರೆ, ದಟ್ ಈಸ್ ಡ್ಯೂ ಟು ನಾವು ಇನ್ನೊಂದು ನಾನು ನಿಮ್ಗೆ ಹೇಳಿದ್ದೆ, ಯಾವುದೇ ಒಂದು ದೊಡ್ಡ ಆಬ್ಜೆಕ್ಟ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಪ್ರೊಡ್ಯೂಸ್ ಆಗಿದೆ ಅಂತ ಕಂಡುಹಿಡಿಬೇಕಂದ್ರೆ ನಾವು ಒಂದು ಚಿಕ್ಕ ಲೇಯರ್ ನ ತಗೊಂಡು ನೆಕ್ಸ್ಟ್ ಇಂಟಿಗ್ರೇಟ್ ಮಾಡ್ತೀವಿ ಈ ಬಾಡಿ ತುಂಬಾ ಅಂತ ಹೇಳಿದೆ. ಸೊ ಅದೇ ರೀತಿ ನಾವು ಒಂದು ಸಣ್ಣ ಕ್ರಾಸ್ ಸೆಕ್ಷನ್ ನ ತಗೊಂಡ್ರೆ, ಒಂದು ಸಣ್ಣ ರಿಂಗ್ ತರ ಕನ್ಸಿಡರ್ ಮಾಡಿದ್ರೆ, ಆ ರಿಂಗ್ ನ ಥಿಕ್ನೆಸ್ ಎಷ್ಟಿರುತ್ತೆ, dx ಥಿಕ್ನೆಸ್, ವಿಚ್ ಇಸ್ at a distance of x from this O, origin O. ಸೊ ಈ ಪಾಯಿಂಟ್ ಪಿ ಅಲ್ಲಿ ಈ ಸಣ್ಣ ರಿಂಗ್ ಇಂದ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಾ ಇದೆ ನಮ್ಗೆ ಗೊತ್ತು, ದಟ್ ಈಸ್ B is equal to mu naught IR² by 2 into x square plus R² whole power 3/2. ನಾವು ಇದನ್ನ ಲಾಸ್ಟ್ ಸೆಷನ್ ಅಲ್ಲಿ, ಸೊ ಲಾಸ್ಟ್ ಚಾಪ್ಟರ್ ಅಲ್ಲಿ ಡಿರೈವ್ ಮಾಡಿ. ಸೊ ನಾವು ದ ಮ್ಯಾಗ್ನಿಟ್ಯೂಡ್ ಆಫ್ ಟೋಟಲ್ ಫೀಲ್ಡ್ ಈಸ್ obtained by summing over all the elements. ಸೊ ಇದೇ ರೀತಿ ಎಷ್ಟೋ ರಿಂಗ್ ಇರ್ತಾರೆ, ಆ ಎಲ್ಲಾ ರಿಂಗ್ ನ ಆಡ್ ಮಾಡಿದ್ರೆ ನಮ್ಗೆ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಸಿಗುತ್ತೆ. ದಟ್ ಈಸ್ we integrate this from -l, ಇದು -l ಯಾಕಂದ್ರೆ ಕಾರ್ಟೇಶಿಯನ್ ಕೋಆರ್ಡಿನೇಟ್ ಸಿಸ್ಟಮ್. ಸೊ -l ಇಂದ +l ತನಕ ನಾವು ಇಂಟಿಗ್ರೇಟ್ ಮಾಡಬೇಕು. ಸೊ ಇಂಟಿಗ್ರೇಟ್ ಮಾಡಿದ್ರೆ ನಮಗೆ ಟೋಟಲ್ ವ್ಯಾಲ್ಯೂ ಸಿಗುತ್ತೆ. ಇಫ್ ವಿ ಕನ್ಸಿಡರ್ ಎ ಫಾರ್ ಆಕ್ಸಿಯಲ್ ಫೀಲ್ಡ್, ಅಂದ್ರೆ ಈ ಡಿಸ್ಟೆನ್ಸ್ ತುಂಬಾನೇ ಇದೆ, ವಿಚ್ ಈಸ್
ಆರ್ ದಿಸ್ ಡಿಸ್ಟೆನ್ಸ್ ಆರ್ ಇಸ್ ಮಚ್ ಗ್ರೇಟರ್ ದೆನ್ ಎ. ಸೊ ಈ ಡಿಸ್ಟೆನ್ಸ್ ಈ ರೇಡಿಯಸ್ ಗಿಂತ ತುಂಬಾ ದೂರ ಇದೆ ಅಂದ್ರೆ ವಿಚ್ ಇಸ್ ಆಲ್ಸೋ ಇಸ್ ಈಕ್ವಲ್ ಟು ಆರ್ ವಿಚ್ ಇಸ್ ಗ್ರೇಟರ್ ದೆನ್ ಎಲ್. ಇದಕ್ಕಿಂತನೂ ದೊಡ್ಡದಿದೆ ಈ ಡಿಸ್ಟೆನ್ಸ್, ಇದರ ಲೆಂತ್ ಗಿಂತನೂ ಈ ಡಿಸ್ಟೆನ್ಸ್ ತುಂಬಾ ದೊಡ್ಡದಿದೆ. ಆ ಟೈಮಲ್ಲಿ ನಾವು ಡಿನಾಮಿನೇಟರ್ ನ ಅಪ್ರಾಕ್ಸಿಮೇಟ್ ಮಾಡ್ಬೋದು. ಹೇಗೆ ಅಪ್ರಾಕ್ಸಿಮೇಟ್ ಮಾಡೋದು? ಆರ್ ಮೈನಸ್ ಎಕ್ಸ್ ದ ಹೋಲ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಪರ್ 3/2 ಅಲ್ಲಿ. ಸೊ ಆರ್ ತುಂಬಾ ದೊಡ್ಡದಿರೋದ್ರಿಂದ ಎ ನ ತೆಗಿಬಹುದು ಅಂಡ್ ಎಕ್ಸ್ ಕೂಡ ತೆಗಿಬಹುದು. ಸೊ ನಮ್ಗೆ ಏನ್ ಸಿಗುತ್ತೆ ಫೈನಲಿ? ಆರ್ ಕ್ಯೂಬ್ ಸಿಗುತ್ತೆ. ದೇರ್ ಫೋರ್ ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಎನ್ ಐ ಎ ಸ್ಕ್ವೇರ್ ಬೈ 2r ಕ್ಯೂಬ್ ಇಂಟಿಗ್ರೇಷನ್ ಓವರ್ ಮೈನಸ್ ಎಲ್ ಟು ಎಲ್ ಡಿ ಎಕ್ಸ್. ಸೊ ನಾವ್ ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಮ್ಯೂ ನಾಟ್ ಎನ್ ಐ ಬೈ 2 ಕ್ಯಾನ್ಸಲ್ ಆಗಿ ನೆಕ್ಸ್ಟ್ ಎಲ್ ಎ ಸ್ಕ್ವೇರ್ ಬೈ ಆರ್ ಕ್ಯೂಬ್. Next, note that the magnitude of the magnetic moment of the solenoid is n into 2l. Sorry, n into 2l. ಇದು total length, total number of turns, n into 2l into I, current I into area, pi r square. ಅಂದ್ರೆ pi r ಇಲ್ಲಿ radius is to a, so pi a square. Thus, magnetic field B is equal to mu naught by 4.2 m by r cube. So ನಾವು ಇದೇ ಫಾರ್ಮುಲಾನು ನಾವು ಲಾಸ್ಟ್ solenoid ಅಲ್ಲಿ ಕೂಡ ಡಿರೈವ್ ಮಾಡಿದ್ವಿ. That is magnetic field due to solenoid at a very longest point ಅಲ್ಲಿ ಎಷ್ಟಿರುತ್ತೆ magnetic field? mu naught by 4.2 m by r cube. ಸೊ ಈ ಕೇಸಲ್ಲೂ ನಮ್ಗೆ ಸೇಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಕ್ಕಿರೋದ್ರಿಂದ thus we can say ಬಾರ್ ಮ್ಯಾಗ್ನೆಟ್ ಅಂಡ್ solenoid produce similar magnetic fields. ಒಂದೇ ತರ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ನ ಪ್ರೊಡ್ಯೂಸ್ ಮಾಡ್ತವೆ ಎರಡು ಅಂತ. The magnetic moment of the bar magnet is thus equal to the magnetic moment of an equivalent solenoid that produces the same magnetic field. ನೆಕ್ಸ್ಟ್, ಡೈಪೋಲ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ನಾವು ಒಂದು ಡೈಪೋಲ್ ಅಂದ್ರೆ ಒಂದು ಮ್ಯಾಗ್ನೆಟ್ ನ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟರೆ ಹೇಗೆ ಬಿಹೇವ್ ಮಾಡುತ್ತೆ? ವಿ ಮೇ ಅಟ್ ಟೈಮ್ಸ್ ಬಿ ರಿಕ್ವೈರ್ಡ್ ಟು ಡಿಟರ್ಮೈನ್ ದ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಕ್ಯುರೇಟ್ಲಿ. ಸೊ ನಮಗೆ ಈ ಮ್ಯಾಗ್ನಿಟ್ಯೂಡ್ ಬಿ ಅಕ್ಯುರೇಟ್ ಆಗಿ ಕೆಲವೊಂದು ಟೈಮಲ್ಲಿ ಕಂಡುಹಿಡಬೇಕಾಗುತ್ತೆ. ಅಕ್ಯುರೇಟ್ ಆಗಿ ಏನು ಮಿಸ್ಟೇಕ್ ಇಲ್ಲ. ಸೊ ದಿಸ್ ಇಸ್ ಡನ್ ಬೈ ಪ್ಲೇಸಿಂಗ್ ಅ ಸ್ಮಾಲ್ ಕಂಪಾಸ್ ನೀಡಲ್ ಆಫ್ ಎ ನೋನ್ ಮ್ಯಾಗ್ನೆಟಿಕ್ ಮೂಮೆಂಟ್ ಎಮ್ ಅಂಡ್ ದ ಮೂಮೆಂಟ್ ಆಫ್ ಇನರ್ಷಿಯಾ allowing it to oscillate in a magnetic field. ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾಲ್ಯೂ ಕಂಡುಹಿಡಬೇಕಾದಾಗ ನಾವು ಒಂದು ಈ ಮೆಥಡ್ ನ ಯೂಸ್ ಮಾಡ್ತೀವಿ. ಏನಂದ್ರೆ ಕಾಂಪಾಸ್ ನೀಡಲ್ ಇರುತ್ತಲ್ಲ, ಡೈರೆಕ್ಷನ್ ತೋರಿಸೋ ದಿಕ್ಸೂಚಿ, ಆ ನೀಡಲ್ ನ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಪ್ಲೇಸ್ ಮಾಡ್ತೀವಿ, ಫ್ರೀ ಆಗಿ ಇಡ್ತೀವಿ. ಸೊ ಇದ್ರ ಮೇಲೆ ಟಾರ್ಕ್ ಆಕ್ಟ್ ಆಗುತ್ತೆ. ಏನಕ್ಕಂದ್ರೆ there is external magnetic field, therefore there will be torque acting on this. ಸೊ ಟಾರ್ಕ್ ಎಷ್ಟಂದ್ರೆ tau is equal to magnetic moment of this one needle into magnetic field, external magnetic field. So in this case tau is equal to mb sin theta. Theta ಅಂದ್ರೆ ಇದು angle between the magnetic field and this needle, and here tau is the restoring torque and theta is the angle between m and b. So in equilibrium ಏನಾಗುತ್ತೆ? I into d square theta by dt square is equal to minus mb sin theta. ಇದೇನಕ್ಕಂದ್ರೆ ನಾವು ರೊಟೇಟರಿ ಮೋಷನ್ ಆಗ್ಬೇಕಾದಾಗ ಸೊ ಟಾರ್ಕ್ ಆಕ್ಟ್ ಆಗ್ತದೆ. therefore this needle rotates. ಸೊ ರೊಟೇಟರಿ ಮೋಷನ್ ಅಲ್ಲಿ ನಾವು ಟಾರ್ಕ್ ಇಸ್ ಈಕ್ವಲ್ ಟು ಐ ಅಲ್ಫಾ ಅಂತ ಈಕ್ವೇಟ್ ಮಾಡ್ತಾ ಇದ್ವಿ. ಐ ಅಲ್ಫಾ ಅಂದ್ರೆ ಆಂಗ್ಯುಲರ್ ಆಕ್ಸೆಲರೇಷನ್. ಸೊ ಈ ಟೈಮಲ್ಲಿ ಆಂಗ್ಯುಲರ್ ಆಕ್ಸೆಲರೇಷನ್ ಏನೋ ಡಿ ಥೀಟಾ ಸ್ಕ್ವೇರ್ ಬೈ ಡಿ ಟಿ ಸ್ಕ್ವೇರ್. ಏನಕ್ಕಂದ್ರೆ ಇದು ಸರ್ಕ್ಯುಲರ್ ಮೋಷನ್ ಅಲ್ಲಿ ರೊಟೇಟ್ ಆಗುತ್ತೆ. ಸೊ ಇಟ್ ಈಸ್ ರೊಟೇಟರಿ ಮೋಷನ್ ಅಬೌಟ್ ದಿಸ್ ಸ್ಟೇಷನರಿ ಪಾಯಿಂಟ್, ಅಂದ್ರೆ ಸೆಂಟರ್ ಆಫ್ ಮಾಸ್ ಇಂದ ಇದು ರೊಟೇಟ್ ಆಗುತ್ತೆ ಡ್ಯೂ ಟು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. So I d square theta by dt square which is equal to E torque, that is mb sin theta. Next, for small values of theta in radians we approximate sin theta to theta. So radians ಅಲ್ಲಿ ಈ sin theta ಅಲ್ಲಿ theta ಅತಿ ಸಣ್ಣದಿದೆ ಅಂದ್ರೆ 0.1 ಇದ್ರೆ ನಮಗೆ ಏನ್ ಸಿಗುತ್ತೆ? ಯಾವಾಗ್ಲೂ ಸೈನ್ ನೀವು ಟ್ರೈ ಮಾಡಿ ನೋಡಿ, ಸೈನ್ ಆಫ್ 0.01 ಅಂದ್ರೆ ನಮಗೆ ವ್ಯಾಲ್ಯೂ ಎಷ್ಟು ಸಿಗುತ್ತೆ? 0.01 ಸಿಕ್ಕಿರುತ್ತೆ. ಸೊ ಅಪ್ರಾಕ್ಸಿಮೇಟ್ ಆಗಿ ಸೈನ್ ಥೀಟಾನ ನಾವು ಥೀಟಾ ಅಂತ ಇಲ್ಲಿ ಕನ್ಸಿಡರ್ ಮಾಡೋದು. therefore d theta square by dt square is equal to minus mb by I into theta. ಸೊ ನಾವು ಇದನ್ನ ನೋಡಿದ್ರೆ ನಮಗೆ ಯಾವ ಈಕ್ವೇಶನ್ ತರ ಕಾಣಿಸುತ್ತೆ? ಸಿಂಪಲ್ ಹಾರ್ಮೋನಿಕ್ ಮೋಷನ್ ತರ ಕಾಣುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಈ ಏನು ಟರ್ಮ್ ನಾವು ಒಮೆಗಾ ಸ್ಕ್ವೇರ್ ಅಂತ ಕರಿತೀವಿ. ಕಂಪೇರ್ ಮಾಡಿದ್ರೆ ಸಿಂಪಲ್ ಹಾರ್ಮೋನಿಕ್ ಈಕ್ವೇಶನ್ ಗೆ ಕಂಪೇರ್ ಮಾಡಿದ್ರೆ this term is equal to omega square. So omega square into theta. So ಈ omega square ನಾವೇನಂತ ಬರಬಹುದು? ನಾವು mb by I. So omega ಅಂದ್ರೆ 2 pi f ಅಂದ್ರೆ 2 pi by t. So t is equal to ಇಲ್ಲಿಂದ ನಮ್ಗೆ ಏನ್ ಸಿಗುತ್ತೆ? ಟೈಮ್ ಪೀರಿಯಡ್ ಸಿಗುತ್ತೆ ಈ ನೀಡಲ್ದು ಎಷ್ಟು ಟೈಮ್ ರೊಟೇಟ್ ಆಗುತ್ತೆ ಅಂತ. ಸೊ ಅಂದ್ರೆ ಒಂದು ರೆವಲ್ಯೂಷನ್, ಒಂದು ರೊಟೇಷನ್ ಗೆ ಟೈಮ್ ಎಷ್ಟು ತಗೊಳುತ್ತೆ ಅಂತ. ಸೊ ದಟ್ ಇಸ್ 2 pi into I by mb.
From this we can calculate accurate beta B ಅಂದ್ರೆ magnetic field. So the expression for magnetic potential energy can also be obtained in lines similar to electrostatic potential energy. ಸೊ ಸೇಮ್ ನಾವು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿನ ಹೇಗೆ ಕಂಡಿಡ್ತೀವೋ ಅದೇ ರೀತಿ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿನೂ ಕಂಡಿಡ್ಬೋದು. ಹೇಗೆಂದ್ರೆ ಜಸ್ಟ್ ಇಂಟಿಗ್ರೇಟ್ ಈ ಪೊಸಿಷನ್ ಇಂದ ಈ ಪೊಸಿಷನ್ಗೆ ಟರ್ನ್ ಆಗಬೇಕಾದ್ರೆ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ನಾವು ಎಷ್ಟು ವರ್ಕ್ ಮಾಡಿದೀವಿ, ಸೊ ಆ ವರ್ಕ್ ವಿಲ್ ಬಿ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ದಟ್ ಬಾಡಿ. ಅಂದ್ರೆ ಇಂಟಿಗ್ರೇಟ್ ಟೌ ಥೀಟಾ ಇಂಟು ಡಿ ಥೀಟಾ. ಸೊ ಟೌ ಥೀಟಾ ಅಂದ್ರೆ ಎಂ ಬಿ ಸೈನ್ ಥೀಟಾ, ಇಂಟಿಗ್ರೇಟ್ ಸೈನ್ ಟು ಸೈನ್ ಥೀಟಾ. ನಾವು ಇಂಟಿಗ್ರೇಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಮೈನಸ್ ಎಂ ಬಿ ಕಾಸ್ ಥೀಟಾ ಅಂದ್ರೆ minus m dot b. Cos theta ನಾವು replace ಮಾಡಿದ್ರೆ that is dot product. So minus mb. Next, when theta is equal to 90 degree, then potential is equal to 0. So theta 90 degree ಇದ್ದಾಗ potential energy 0. ಅಂದ್ರೆ ಈ ನೀಡಲ್ ಪರ್ಪೆಂಡಿಕ್ಯುಲರ್ ಇದ್ದಾಗ, ಎಕ್ಸಾಕ್ಟ್ ಪರ್ಪೆಂಡಿಕ್ಯುಲರ್ ಇದ್ದಾಗ then there is no potential energy, ಬ್ಯಾಲೆನ್ಸ್ ಆಗಿರುತ್ತೆ. ನೆಕ್ಸ್ಟ್ ಮಿನಿಮಮ್ ಯಾವಾಗಿರುತ್ತೆ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ at theta is equal to 0. ಯಾಕಂದ್ರೆ ನಾವು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ theta 0, we will get minus mb cos theta, cos 0 ಅಂದ್ರೆ 1. ಸೊ ಮೈನಸ್ ಎಂ ಬಿ ವಿಚ್ ಇಸ್ ಮೋರ್ ಸ್ಟೇಬಲ್ ಪೊಸಿಷನ್. ಯಾವಾಗಲೂ ಪೊಟೆನ್ಷಿಯಲ್ ಎನರ್ಜಿ ನೆಗೆಟಿವ್ ಇದ್ರೆ ದಟ್ ಈಸ್ ಮೋರ್ ಸ್ಟೇಬಲ್. ನೆಕ್ಸ್ಟ್ ಮ್ಯಾಕ್ಸಿಮಮ್ ಯಾವಾಗ, ದಟ್ ಈಸ್ 180 ಡಿಗ್ರಿ. ಏನಕ್ಕಂದ್ರೆ cos 180 is minus 1. ಸೊ ವಿ ವಿಲ್ ಗೆಟ್ ಪ್ಲಸ್ ಎಂ ಬಿ, ದಟ್ ಈಸ್ ಮೋರ್ ಅನ್ಸ್ಟೇಬಲ್ ಪೊಸಿಷನ್. ಅಂದ್ರೆ ಇದನ್ನ ಉಲ್ಟಾ ತಿರುಗಿಸಿಟ್ರೆ ದಟ್ ಈಸ್ ಈ ಮ್ಯಾಗ್ನೆಟಿಕ್ ಫೀಲ್ಡ್ ನಾರ್ತ್ ಇಂದ ಸೌತ್ ಗೆ ಬರ್ತಾ ಇರುತ್ತೆ. ಸೊ ನಾವ್ ಇದನ್ನ ಉಲ್ಟಾ ತಿರುಗಿಸಿದ್ರೆ ಏನಾಯ್ತು, ನಾರ್ತ್ ಮತ್ತೆ ನಾರ್ತ್ ಒಂದೇ ಡೈರೆಕ್ಷನ್ ಆಯ್ತು, ಸೌತ್ ಮತ್ತೆ ಸೌತ್ ಒಂದೇ ಡೈರೆಕ್ಷನ್ ಆಯ್ತು. ಸೊ ದೇರ್ ವಿಲ್ ಬಿ ರಿಪಲ್ಷನ್. ಸೊ ರಿಪಲ್ಷನ್ ಇರೋದ್ರಿಂದ ದಟ್ ಈಸ್ ವೆರಿ ಅನ್ಸ್ಟೇಬಲ್. ಇದು ನೀವು ತಿರುಗಿಸಿ ಹಿಂಗಿಟ್ರೆ ಸೊ ನೆಕ್ಸ್ಟ್ ಸೆಕೆಂಡ್ ಏನಾಗಿರುತ್ತೆ, ಇದು ವಾಪಸ್ ಬಂದು ಈ ಡೈರೆಕ್ಷನ್ ಅಲ್ಲಿ ತಿರ್ಕೊಳ್ಳುತ್ತೆ. ಬಿಕಾಸ್ ದಿಸ್ ಇಸ್ ಮೋರ್ ಸ್ಟೇಬಲ್. ಈ ನಾರ್ತ್ ಮತ್ತೆ ಸೌತ್ ಅಟ್ರಾಕ್ಟ್ ಆಗುತ್ತೆ, ಸೌತ್ ಮತ್ತೆ ನಾರ್ತ್ ಅಟ್ರಾಕ್ಟ್ ಆಗುತ್ತೆ. ಅದಕ್ಕೆ ದಿಸ್ ಈಸ್ ಮೋರ್ ಸ್ಟೇಬಲ್. ಅಂದ್ರೆ ಯಾವಾಗ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಇದ್ದಾಗ. ನೆಕ್ಸ್ಟ್ ಒಂದು ಪ್ರಾಬ್ಲಮ್ಸ್ ಮಾಡೋಣ ಈಗ. ಸೊ ಮ್ಯಾಗ್ನೆಟಿಕ್ ನೀಡಲ್ ಹ್ಯಾಸ್ ಎ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ 6.7 into 10 to the power minus 2 ampere meter square, and moment of inertia is ಕೊಟ್ಟಿದ್ದಾನೆ 7.5 into 10 power minus 6 kg meter square. So it performs 10 complete oscillation in 6.70 seconds. ಸೊ 10 ಕಂಪ್ಲೀಟ್ ಆಸಿಲೇಷನ್ ಅಂದ್ರೆ ತಿರುಗುತ್ತೆ 10 ಸರಿ ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಆಸಿಲೇಷನ್ ಜಸ್ಟ್ ಅಂದ್ರೆ 6.7 seconds ಅಲ್ಲಿ 10 ಆಸಿಲೇಷನ್ ಕಂಪ್ಲೀಟ್ ಮಾಡುತ್ತೆ. Now what is the magnitude of magnetic field? So magnetic field ನ magnitude ಎಷ್ಟು ಅಂತ ಕೇಳಿದೆ. ಎಲ್ಲ ಟೈಮ್ ಪೀರಿಯಡ್ ಕೊಟ್ಟಿದ್ದಾನೆ. ಸೊ ಟೈಮ್ ಪೀರಿಯಡ್ ಫಾರ್ ಆಸಿಲೇಷನ್ ದಟ್ ಈಸ್ 6.7 ಸೆಕೆಂಡ್ ಅಲ್ಲಿ 10 ಕಂಪ್ಲೀಟ್ ಆಸಿಲೇಷನ್ ಆದ್ರೆ 1 ಸೆಕೆಂಡಿಗೆ ಎಷ್ಟು, ದಟ್ ಈಸ್ ಡಿವೈಡ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ, 0.67 ಸೆಕೆಂಡ್ಸ್. 0.67 ಸೆಕೆಂಡ್ಸ್ ಅಲ್ಲಿ ಒಂದು ಆಸಿಲೇಷನ್ ನ ಕಂಪ್ಲೀಟ್ ಮಾಡುತ್ತೆ. ಅಂಡ್ ನಮ್ಗೆ ಗೊತ್ತಿರೋದು ಬಿ ಇಸ್ ಈಕ್ವಲ್ ಟು 4π² I by mt². ನಾವ್ ಡಿರೈವ್ ಮಾಡಿದ್ವಿ. ಸೊ ಎಲ್ಲಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಬಿ ಇಸ್ ಈಕ್ವಲ್ ಟು 0.01 ಟೆಸ್ಲಾ. Next, a short bar magnet placed with an axis at 30 degree. Axis ಗೆ 30 degree ಇಂದ bar magnet ಇಟ್ಟಿದ್ದಾರೆ. With an external electric field as 800 Gauss. So 1 Gauss ಅಂದ್ರೆ 10 power minus 4 Tesla ಅಂತ. Which experiences torque of 0.01 Newton meter. So ಇಷ್ಟು torque experience ಮಾಡುತ್ತೆ. Now what is the magnetic moment of the magnet? So magnetic moment ಎಷ್ಟು ಅಂತ ಕಂಡುಹಿಡಿಯಬೇಕು. ಮತ್ತೆ work done in moving this from ಮೋಸ್ಟ್ ಸ್ಟೇಬಲ್ ಟು ಮೋಸ್ಟ್ ಅನ್ಸ್ಟೇಬಲ್ ಪೊಸಿಷನ್. ಅಂದ್ರೆ ಮೋಸ್ಟ್ ಸ್ಟೇಬಲ್ ಇಂದ ಮೋಸ್ಟ್ ಅನ್ಸ್ಟೇಬಲ್ ಪೊಸಿಷನ್ ಗೆ ನಾವು ತಿರುಗಿಸ್ಬೇಕಂದ್ರೆ ಈ ಬಾರ್ ಮ್ಯಾಗ್ನೆಟ್ ಎಷ್ಟು ವರ್ಕ್ ನ ಮಾಡಬೇಕು, ಎಷ್ಟು ಕೆಲಸ ಮಾಡಬೇಕು. ಅಂಡ್ ಬಾರ್ ಮ್ಯಾಗ್ನೆಟ್ ಈಸ್ ರಿಪ್ಲೇಸ್ಡ್ ಬೈ ಸಾಲಿನಾಯ್ಡ್ ಆಫ್ ಕ್ರಾಸ್ ಸೆಕ್ಷನ್ ಇಷ್ಟು ಮತ್ತೆ 1000 ಟರ್ನ್ಸ್ ಬಟ್ ದ ಸೇಮ್ ಮ್ಯಾಗ್ನೆಟಿಕ್ ಮೂಮೆಂಟ್. ಸೊ ಡಿಟರ್ಮೈನ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಸಾಲಿನಾಯ್ಡ್. ಸೊ ಈ ಬಾರ್ ಮ್ಯಾಗ್ನೆಟ್ ನಾವು ಏನಾದ್ರೂ ಸಾಲಿನಾಯ್ಡ್ ನಿಂದ ರಿಪ್ಲೇಸ್ ಮಾಡಿದ್ರೆ ನಾವು ಡಿಟರ್ಮೈನ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಸಾಲಿನಾಯ್ಡ್. ಈ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಕರೆಂಟ್ ಎಷ್ಟು ಪ್ರೊಡ್ಯೂಸ್ ಆಗಿದೆ ಸಾಲಿನಾಯ್ಡ್ ಇಂದ, ಸಾಲಿನಾಯ್ಡ್ ಅಲ್ಲಿ ಎಷ್ಟು ಇರುತ್ತೆ ಕರೆಂಟ್ ಅಂತ ನಾವು ಕಂಡುಹಿಡಿಯಬೇಕು. ನಾವು ಫಸ್ಟ್ ಕ್ವಶನ್ ಸಾಲ್ವ್ ಮಾಡೋದಾದ್ರೆ ದಟ್ ಈಸ್ ಮ್ಯಾಗ್ನೆಟಿಕ್ ಮೂಮೆಂಟ್. ಸೊ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂದ್ರೆ ಟೌ ಇಸ್ ಈಕ್ವಲ್ ಟು mb sin ಥೀಟಾ. ಟಾರ್ಕ್ ಎಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೆ ನಮ್ಗೆ ಕೊಟ್ಟಿದ್ದೀವಿ, ದಟ್ ಈಸ್ 0.01 ನ್ಯೂಟನ್ 16 ನ್ಯೂಟನ್ ಮೀಟರ್. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಟಾರ್ಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದ್ದಾನೆ ದಟ್ ಈಸ್ 800 into 10 power minus 4 ಟೆಸ್ಲಾ. ನಾವು ಗಾಸ್ ನ ಟೆಸ್ಲಾ ಅಲ್ಲಿ ಕನ್ವರ್ಟ್ ಮಾಡಬೇಕು. ಇಂಟು ಥೀಟಾ, ಸೈನ್ ಥೀಟಾ ಎಷ್ಟು, ದಟ್ ಈಸ್ 30 ಡಿಗ್ರಿ, ಸೈನ್ 30 1/2. ಇದರಿಂದ ನಮಗೆ ಮ್ಯಾಗ್ನೆಟಿಕ್ ಮೂಮೆಂಟ್ ಸಿಗುತ್ತೆ ದಟ್ ಈಸ್ 0.40 ಆಂಪಿಯರ್ ಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಮೋಸ್ಟ್ ಸ್ಟೇಬಲ್ ಪೊಸಿಷನ್ ಇಂದ ಮೋಸ್ಟ್ ಅನ್ಸ್ಟೇಬಲ್ ಪೊಸಿಷನ್ ಗೆ ತಿರುಗಿಸಬೇಕಂದಾಗ ವರ್ಕ್ ಎಷ್ಟು ಮಾಡಬೇಕು, ದಟ್ ಈಸ್ ಮೋಸ್ಟ್ ಸ್ಟೇಬಲ್ ಪೊಸಿಷನ್ ಅಂದ್ರೆ ಥೀಟಾ ಇಸ್ ಈಕ್ವಲ್ ಟು 0, ಅನ್ಸ್ಟೇಬಲ್ ಅಂದ್ರೆ ಥೀಟಾ ಇಸ್ ಈಕ್ವಲ್ ಟು 180. ಸೊ ನಾವು ಸಬ್ಸ್ಟಿಟ್ಯೂಟ್ ಮಾಡೋದಾದ್ರೆ ಅಂದ್ರೆ change in potential energy gives us work done. So U into U potential at 180 degree minus potential at 0 degree. ನಾವು ಮಾಡಿದ್ರೆ 2mb
which is equal to 2 into 0.40 into 800 into 10 to the power minus 4, which is equal to 0.064 joule. So ಇಷ್ಟು ವರ್ಕ್ ಮಾಡಬೇಕು ನಾವು ತಿರುಗಿಸ್ಲಿಕ್ಕೆ. ನೆಕ್ಸ್ಟ್ ಸಾಲಿನಾಯ್ಡ್ ಇಂದ ಮ್ಯಾಗ್ನೆಟ್ ನ ತೆಗೆದು ಸಾಲಿನಾಯ್ಡ್ ಇಟ್ರೆ ಎಷ್ಟು ಕರೆಂಟ್ ಪಾಸ್ ಆಗ್ತಿರುತ್ತೆ ಈ ಸಾಲಿನಾಯ್ಡ್ ಇಂದ ಅಂತ ಕನೆಕ್ಟಿವ್. ದಟ್ ಈಸ್ M is equal to NIA. Moment of solenoid is equal to N into I into A. From part A, ಈ ಪಾರ್ಟ್ ಇಂದ ಫಸ್ಟ್ ಪಾರ್ಟ್ ಇಂದ ಮೊಮೆಂಟ್ ಎಷ್ಟಿದೆ, ದಟ್ ಈಸ್ 0.4 ಆಂಪಿಯರ್ ಮೀಟರ್ ಸ್ಕ್ವೇರ್. ಇಲ್ಲಿಂದ ಮೊಮೆಂಟ್ ಸೇಮ್ ಇರುತ್ತೆ 0.4 ಆಂಪಿಯರ್ ಮೀಟರ್ ಸ್ಕ್ವೇರ್. ಸೊ ಅಂಡ್ 0.4 is equal to N I ಕಂಡುಹಿಡಿಬೇಕು ಇಂಟು ಏರಿಯಾ ಕೊಟ್ಟಿದ್ದಾನೆ. ಸೊ ಇದನ್ನ ನಾವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ, ಕರೆಂಟ್ ಫ್ಲೋಯಿಂಗ್ ಥ್ರೂ ದಿಸ್ solenoid which is equal to 2 ampere. Next, what is the magnitude of equatorial and axial fields due to bar magnet of length 5 cm at a distance of 50 cm from its midpoint? Then magnetic moment ಕೊಟ್ಟಿದ್ದಾನೆ ಇಷ್ಟು 0.4 into 4 ampere meter square. ಸೊ ಏನ್ ಕೇಳಿದಾನೆ, ಇಕ್ವಿಟೋರಿಯಲ್ ಮತ್ತೆ ಇಕ್ವಿಟೋರಿಯಲ್ ಪೊಸಿಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂತ 50 ಸೆಂಟಿಮೀಟರ್ ದೂರದಲ್ಲಿ. ಸೊ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮುಲಾ ಗೊತ್ತು, ದಟ್ ಈಸ್ μ0 m by 4 pi r cube. ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಸಿಗುತ್ತೆ, ದಟ್ ಈಸ್ 3.2 into 10 to the power minus 7 ಟೆಸ್ಲಾ. ಸೊ ಇದು ಏನೋ ಈಕ್ವಿಟೋರಿಯಲ್ ಪೊಸಿಷನ್ ಅಲ್ಲಿ ಫಾರ್ಮುಲಾ ನೋಡಿ, μ0 m by 4 pi r cube. ಸೊ ಅದೇ ಆಕ್ಸಿಯಲ್ ಪೊಸಿಷನ್ ಅಲ್ಲಿ μ0 into 2 m by 4 pi r cube. ಸೊ ನಾವು ಈ ಫಾರ್ಮುಲಾ ಡಿರೈವ್ ಮಾಡಿದೀವಿ. ಈ ಫಾರ್ಮುಲಾ ಅಲ್ಲಿ ಇದು ಆಕ್ಸಿಯಲ್ ಪೊಸಿಷನ್ ಅಲ್ಲಿ, ದಿಸ್ ಇಸ್ ಆಕ್ಸಿಯಲ್ ಪೊಸಿಷನ್. ಸೊ ಅದೇ ಈಕ್ವಿಟೋರಿಯಲ್ ಪೊಸಿಷನ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, ವಿ ವಿಲ್ ಗೆಟ್ μ0 m by 4 pi r cube. ಸೊ ಅದೇ ಆಕ್ಸಿಯಲ್ ಪೊಸಿಷನ್ ಅಲ್ಲಿ μ0 2 m by 4 pi r cube. ನಾವು ಇದೇ ವ್ಯಾಲ್ಯೂಸ್ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ, ದಟ್ ಈಸ್ 6.4 into 10 to the power minus 7 ಟೆಸ್ಲಾ. ಸೊ ಫ್ರೆಂಡ್ಸ್, ಇವತ್ತಿನ ಸೆಷನ್ ಇಲ್ಲೇ ಮುಗಿಸೋಣ. ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.